ಮದ್ವೆ ಯಾವಾಗ? ಏನ್ ಬಾಬಾ ಚೆನ್ನಾಗಿದ್ಯಾ? ನಿಮ್ ಸಾಮಾನ್ ತೋರ್ಸೋದೇ ನೀವು ಟ್ಯಾಲೆಂಟ್ ಅನ್ಕೊಂಡ್ರೆ ಐ ಲವ್ ಯು. ಬ್ಲಾಗ್ ಯಾವಾಗ ಮಾಡ್ತೀಯಾ? ನಿಮ್ಮ ಫೇವ್ರೆಟ್ ಕಂಟೆಂಟ್ ಕ್ರಿಯೇಟರ್ ಓನ್ಲಿ ಫ್ಯಾನ್ಸ್ ಮಾಡ್ಬೋದು. ವೇರ್ ಆರ್ ಯು ಫ್ರಮ್? RX ನಾವು ಓಡ್ಸೋ ಖುಷಿ ಆಗುತ್ತೆ, ಬೇರೆ ಓಡಿಸ್ರೆ. ನೆನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕಿದ್ದೆ, ನಿಮ್ ಕ್ವೆಶನ್ಸ್ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಯೂಟ್ಯೂಬ್ ಅಲ್ಲಿ ಅಂತ. ಸೊ ಆ ವಿಡಿಯೋ ಇದು. ಮೊದಲನೇ ಪ್ರಶ್ನೆ, ಬ್ಲಾಗ್ ಯಾವಾಗ ಮಾಡ್ತೀಯಾ? ಇವಾಗ ಮಾಡ್ತೀನಿ, ಬ್ಲಾಗ್ ಮಾಡ್ಕೊಂಡೆ ಆನ್ಸರ್ ಮಾಡ್ತೀನಿ ಬೇರೆ ಕ್ವೆಶನ್ಸ್ಗೆ. ಬನ್ನಿ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಂಡ್ ಯಾಕೆ ನಿದ್ದೆ ಮಾಡಿರೋ ತರ ಇದ್ದೀನಿ ಅಂದ್ರೆ ಆಬ್ವಿಯಸ್ಲಿ ಇವಾಗ ಎದ್ದಿದ್ದೀನಿ, ಜಿಮ್ಗೆ ಹೋಗ್ತಾ ಇದ್ದೀನಿ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್. ಇದೇ ನಮ್ ಪ್ರೀ ವರ್ಕೌಟ್ ಡ್ರಿಂಕ್. ಜಾಸ್ತಿ ಟೀ ಕುಡಿದ್ರೆ ಗಂಡಸ್ತಾನೆ ಬಂದ್ಬಿಡ. ಜಿಮ್ಗೆ ವಿಡಿಯೋ ಮಾಡ್ಕೊಂಡು ಬರೋ ಇದರಲ್ಲಿ ಹೆಡ್ಫೋನ್ಸ್ ತರನೇ ಮಾಡ್ತಾರೆ. ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಎಲ್ಲಿದ್ಯಪ್ಪ ರಾಜ್ಕುಮಾರ್? ಸದ್ಯಕ್ಕೆ ಜಿಮ್ ಅಲ್ಲಿ ಲೆಗ್ ಡೈ ಬಂತು, ಲೆಗ್ ಪ್ರೆಸ್ 50. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ನೀವು ಬರಲಿ, ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಬಾಸ್, ಥ್ಯಾಂಕ್ ಯು. ಏನ್ ಬಾಬಾ ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗೋಳ? ಸಖತ್ತಗೊಳ್ಳೆ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ವೇರ್ ಆರ್ ಯು ಫ್ರಮ್? ಐ ಆಮ್ ಫ್ರಮ್ ರಾಂಚಿ. ಕೂತ್ಗಳಲ್ಲಿ MS ಧೋನಿ ಊರು. ನಾನ್ ಬೆಂಗಳೂರವನೇ. ಐ ಆಮ್ ಫ್ರಮ್ ಕುರುಬರಹಳ್ಳಿ. ಹುಟ್ಟಿ 25 ವರ್ಷ ಆಯ್ತು. ಇಲ್ಲೇ ಇದೆ. ಕಿಲ ಬೆಳೆ ಇಲ್ಲ, ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪೇ. ನಿಮ್ಮ ಫೇವ್ರೆಟ್ ಕಂಟೆಂಟ್ ಕ್ರಿಯೇಟರ್ ಯಾರು? ಕೀಪ್ ಎಂಟರ್ಟೈನಿಂಗ್ ಅಸ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಯಾರೆಲ್ಲ ಅವ್ರ ಸಾಮಾನ್ ತೋರಿಸದೆ ಟ್ಯಾಲೆಂಟ್ ತೋರಿಸಿ ಕಂಟೆಂಟ್ ಮಾಡ್ತಾರೋ ಅವರೆಲ್ಲ ನನ್ನ ಫೇವ್ರೆಟ್. ನಿಮ್ ಸಾಮಾನ್ ತೋರ್ಸೋದೇ ನೀವು ಟ್ಯಾಲೆಂಟ್ ಅನ್ಕೊಂಡ್ರೆ ಪ್ಲೀಸ್ ನಿಮ್ ಮನೆ ಬೆಡ್ರೂಮ್ ಒಂದ್ 4 ಕ್ಯಾಮ್ರಾ ಹಾಕ್ಸ್ಕೊಳ್ಳಿ, ಲೈವ್ ಸ್ಟ್ರೀಮ್ ಮಾಡಿ. ಓನ್ಲಿ ಫ್ಯಾನ್ಸ್ ಮಾಡ್ಬೋದು ಆಕ್ಚುಲಿ. ದೇವ್ರು ಒಳ್ಳೇದ್ ಮಾಡ್ಲಿ. ಜೈ ಜೈ. ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ. 500 ಜನರಿಂದ 5 ಲಕ್ಷ ಜನ ಆಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಬ್ರೋ. ಒಳ್ಳೆಯರಿದ್ದಾರೆ ನನ್ನ ಫಾಲೋವರ್ಸ್ ಎಲ್ಲ. ಹಂಗೆ ನಿಮ್ದು ಫೀಚರ್ ಫಿಲಮ್ ಏನಿದೆ ಅದು ಆದಷ್ಟು ಬೇಗ ಆಗ್ಲಿ, ಅದ್ರಲ್ಲಿ ನಂಗೊಂದು ಚಾನ್ಸ್ ಸಿಗ್ಲಿ. ಬರೀ ಇಂಥದೆಯಾ? ಹಂಗೆ ಇಂಡೈರೆಕ್ಟ್ ಆಗಿ ಪಿಚ್ ಮಾಡೋದು. 50K ಫಾಲೋವರ್ಸ್ ಆಗಕ್ಕೆ ಏನ್ ಪ್ಲಾನ್ ಮಾಡಿ? RX ನಾವು ಓಡ್ಸೋ ಖುಷಿ ಆಗುತ್ತೆ, ಬೇರೆ ಓಡಿಸ್ರೆ ಇರಿಟೇಟ್. ಏನ್ ಪ್ಲಾನ್ ಮಾಡ್ತಾ ಇದೀಯಾ? ನಿಮ್ಗೆ ಯಾರಿಗಾದ್ರೂ ಐಡಿಯಾ ಇಲ್ಲ ಅಂತಂದ್ರೆ OMG ಪೃಥ್ವಿ ಅಂತ ಒಂದು ಇಂಗ್ಲಿಷ್ ಇನ್ಸ್ಟಾಗ್ರಾಮ್ ಪೇಜ್ ಮಾಡಿದೀನಿ. ಅದ್ರ ಮೊದಲನೇ ವಿಡಿಯೋಲಿ 50,000 ಫಾಲೋವರ್ಸ್ ಈ ವರ್ಷದ ಕೊನೆಯಲ್ಲಿ ಮಾಡ್ಬಿಡ್ತೀನಿ ಅಂತ ದೊಡ್ಡದಾಗಿ ಕೊಚ್ಕೊಂಡ್ಬಿಟ್ಟೆ. ಆದ್ರೆ ಅಲ್ಲಿ ಇವಾಗ 50 ಜನ ಫಾಲೋವರ್ಸು ಇಲ್ಲ. ಈ ಯೂಟ್ಯೂಬ್ ಚಾನಲ್ ಏನಿದೆ ಇದನ್ನೇ ಫುಲ್ ಗ್ರೋ ಮಾಡೋಣ ಅಂತಿದ್ದೀನಿ. 50,000 ಜನ ಸಬ್ಸ್ಕ್ರೈಬರ್ಸ್ ಹಿಂದೆ ಆಗ್ಬಿಟ್ರೆ ಮಜಾ ಇರುತ್ತೆ. ಊಟ ಆಯ್ತಾ ಬ್ರೋ? ಮೈ ಗಾಡ್, ಮರ್ತೋದೆ. ಬನ್ನಿ ಅಡಿಗೆ ಮಾಡೋಣ. ಮೊಟ್ಟೆ ತಿಂದ್ರೆ ಮರಿ ಇಲ್ಲ, ಕೋಳಿ ತಿಂದ್ರೆ ಮೊಟ್ಟಿಲ್ಲ. ಪಾಪ ಮಾಡಿದ್ರೆ ಪೇಮೆಂಟ್ ಇದೆ, ಸ್ವಪ್ನಕ್ಕೆ ಬಡ್ಡಿ ಬೀಳ್ತದೆ. ಲೆಕ್ಕ ಬರ್ಕಳಿ ಬರ್ಕಳಿ ಬರ್ಕಳಿ. ಐ ಲವ್ ಯು. ಪ್ರತಿಯೊಬ್ರು ಕ್ವೆಶನ್ ಆನ್ಸರ್ ಮಾಡಿದೀನಿ. ಎಷ್ಟು ಒಂದು 7-8 ಕ್ವೆಶನ್ ಇತ್ತು ಅನ್ಸುತ್ತೆ, ಅಷ್ಟಕ್ಕೆ ಆನ್ಸರ್ ಮಾಡಿದೀನಿ. 500 ಜನದಿಂದ 5,000 ಜನ ಆಗ್ಲಿ ಬೇಗ. ಸಕ್ಕದಾಗಿರುತ್ತಲ್ವ? ಹಂಗಾದ್ರೆ ಇವಾಗ ಹಂಗಾಗ್ಬೇಕಂದ್ರೆ ನೀವೆಲ್ಲರೂ ಒಬ್ರಿಗೆ ಇನ್ನೊಬ್ರಿಗೆ ಶೇರ್ ಮಾಡಬೇಕು. ಎಲ್ಲದಕ್ಕೂ ಮುಖ್ಯವಾಗಿ ನಾನು ಫಸ್ಟ್ ಕಂಟೆಂಟ್ ಹಾಕಬೇಕು. ಜನ್ಮಕ್ಕೆ ಹೋಗೋ ಒಂದು ಫೈನ್ ಡೇ. ಮದುವೆ ಯಾವಾಗ? ನಿಮ್ಗೆ ಹೇಳಿಲ್ವಾ? ನನ್ನ ಮದುವೆ ಆಗೋಗಿದೆ. ಐ ಆಮ್ ಮ್ಯಾರಿಡ್. ಐ ಲವ್ ಯು. ಯಾರೋ ಹೇಳಿದ್ರಲ್ಲ, ಐ ಆಮ್ ಆಲ್ರೆಡಿ ಮ್ಯಾರಿಡ್ ಚಿನ್ನ. ಲೈಲಾ ಮಂಜಣ್ಣ. ಸೊ ನನ್ನ ಪ್ರಕಾರ 8 ವ್ಯೂಸ್ ಬರ್ಬೋದು. ಯಾಕಂದ್ರೆ ಕ್ವೆಶನ್ ಕೇಳಿರೋರ ಆನ್ಸರ್ ನೋಡಿಲ್ಲ ಅಂತಂದ್ರೆ ಹಿಂದೆ ಇದ್ದ ಮೂಲ ಹೆಸರು ಬ್ರೋ ನಾನ್ ನೆನ್ಪಿದ್ದೀನ. ಆಲ್ ದ ಬೆಸ್ಟ್. ಕಂಟೆಂಟ್ ಚೆನ್ನಾಗಿ ಬರ್ತಿದೆ. ಕ್ವೆಶನ್ ನಾನು ಓದಿದ್ದೆ, ಅದನ್ನ ನೆನೆಸ್ಕೊಂಡು ಓದ್ತಾ ಇದ್ದೀನಿ. ಇಲ್ಲಿ ಕ್ವೆಶನ್ ಬರ್ತಿದೆ ಅಲ್ಲ, ಎಡಿಟ್ ಅಲ್ಲಿ ಹಾಕ್ತೀನಿ. ನಿಮ್ಮ ಈ ಸ್ಫೂರ್ತಿ ಸಾಧನೆಗೆ ಕಾರಣ ಯಾರು? ಗುಡ್ ಕ್ವೆಶನ್. ನಾನು ಯಾರ್ಯಾರು ಒಳ್ಳೆ ಕಂಟೆಂಟ್ ಮಾಡ್ತಾರೋ, ಒಳ್ಳೆ ಸಿನಿಮಾ ಮಾಡ್ತಾರೋ, ಮೋಸ್ಟ್ ಪ್ರಾಬಬ್ಲಿ ನಾನೇ. ಯಾಕಂದ್ರೆ ನಾವು ನಮ್ಮನ್ನ ಮೋಟಿವೇಟ್ ಇನ್ಸ್ಪೈರ್ ಮಾಡ್ಲಿಲ್ಲ ಅಂದ್ರೆ ಇನ್ಯಾವ ನನ್ನ ಮಗನು ಹೊರಗಡೆಯಿಂದ ಇನ್ಸ್ಪೈರ್ ಮಾಡಕ. ಅಂತರಂಗದಿಂದ ಬಹಿರಂಗ. ನಿನ್ನ ಮರೆಯಕ್ಕಾಗುತ್ತಾ ಬ್ರೋ? ನಾನ್ ಪ್ರತಿ ಸಲ ಇವಾಗ ಏನ್ ಕಾರ್ ಓಡ್ಸೋದ್ ಕಲ್ತ್ಕೊಂಡಿದೀನಿ, ಅದಕ್ಕೆ ಕಾರಣನೇ ಚೇತನ್ ಅವರು. ಅವರೇ ಹೇಳ್ಕೊಟ್ಟಿದ್ದು. ಲಿಟ್ರಲಿ 10 ದಿನದಲ್ಲಿ ಪ್ರತಿ ಸಲ ಇವಾಗ ನಾನು ಇಲ್ಲಿ ಕಾರ್ ಓಡಿಸ್ತಿರ್ತೀನೋ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನೀವು ನೆನಪಲ್ಲಿ ಇರ್ತೀರಾ ಬ್ರೋ. ಯಾವ ಕನ್ನಡನ ಇದು? ಕ್ರೇಜಿ ಆಗಿ ಹೇಳ್ಕೊಟ್ರು. 10 ದಿನದಲ್ಲಿ ನೀವೇನಾದ್ರೂ ಕಾರ್ ಕಲಿಬೇಕು ಓಡಿಸೋದು ಅಂತಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೇಳ್ಕೊಡ್ತಾರೆ ಅನ್ಕೊಂಡಿದೀನಿ. ಇಷ್ಟೇ ಪ್ರಶ್ನೆಗಳು ನನಗೆ ಪ್ರಶ್ನಿಸಿದ್ದು ನೀವುಗಳು, ಅದಕ್ಕೆ ನಾವು ಇಷ್ಟೇ ಉತ್ತರನ ಉತ್ತರಿಸಿದ್ದು. ಮತ್ತೆ ಸಿಗೋಣ ಇನ್ನೊಂದ್ಸಲ ಯಾವಾಗಾದ್ರೂ. ಹೋಗೋ ಮುಂಚೆ ಹುಷಾರಾಗಿರಿ, ಆರೋಗ್ಯ ನೋಡ್ಕೊಳ್ಳಿ, ಎಕ್ಸರ್ಸೈಸ್ ಮಾಡಿ. ಫಸ್ಟ್ ನಾನು ಡೈಲಿ ಜಿಮ್ ಹೋಗ್ಬೇಕು ಅಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ.